ನಮಸ್ತೆ ಮಾಸ್ಟರ್ಸ್. ನನ್ನ ಹೆಸರು ಭಾಗ್ಯ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕೋಲಾರಲ್ಲಿ. ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದು ವಾಸ ಮಾಡಿರ್ತೇವೆ. ಆ್ಯಕ್ಚುಲಿ ನಾನು ಹುಟ್ಟಿದಾಗಿನಿಂದ ಏನಕ್ಕೆ ಈ ಮಾನವ ಜನ್ಮ ಅನ್ನೋದು ಗೊತ್ತೇ ಇರಲಿಲ್ಲ. ಮಾನವ ಜನ್ಮ ಎಷ್ಟು ಉತ್ತಮವಾದದ್ದು ಅನ್ನೋದು ಗೊತ್ತಿರಲಿಲ್ಲ. ನನಗೆ ಯಾವಾಗಲೂ ಭಯ ಇರ್ತಿತ್ತು ತುಂಬ. ಯಾರ ಹತ್ರ ಮಾತಾಡಬೇಕಾದ್ರೂ, ಯಾರ ಹತ್ರ ಏನಾದ್ರೂ ನಾನು ಕೇಳಬೇಕಾದ್ರೂ ತುಂಬ ನೆಗೆಟಿವ್ ಥಾಟ್ಸ್, ರೈಟ್ ರಾಂಗ್ ಅನ್ನೋ ಥಾಟ್ಸೇ ಇರ್ತಿತ್ತು ಯಾವಾಗ್ಲೂ. ಮತ್ತು ಈ ಒಂದು ಗಂಡು ಮಕ್ಕಳಿಗೇ ಧೈರ್ಯ ಇರುತ್ತೆ, ಹೆಣ್ಮಕ್ಳಿಗೆ ಧೈರ್ಯ ಇರೋದಿಲ್ಲ, ಈ ಥರನೇ. ಯಾಕಂದರೆ ನಮ್ಮಮ್ಮ ಹೆಣ್ಮಕ್ಳಂದರೆ ಇದೇ ಥರ ಇರಬೇಕು ಅನ್ನೋ ಥರ ಬೆಳೆಸ್ತಿದ್ರು. ತುಂಬ ಭಯ ಇರಬೇಕು ಹೀಗೆ ಹಾಗೆ ಅಂತ. ಇದರಲ್ಲಿ ನಾವು ಟಿ ವಿನೂ ಕರೆಕ್ಟಾಗಿ ನೋಡ್ತಿರಲಿಲ್ಲ, ಯಾರನ್ನೂ ಕರೆಕ್ಟಾಗಿ ನಾವು ಅಬ್ಸರ್ವೇಷನ್ ಇರ್ತಿರಲಿಲ್ಲ. ಜಸ್ಟ್ ನನಗೆ ಹೇಗೆ ಬೆಳಿಬೇಕು ಅನ್ನೋದು ನಮ್ಮ ಅಮ್ಮವರು ಬೆಳೆಸೋದು ಗೊತ್ತಿರಲಿಲ್ಲ, ನಾವು ಬೆಳೆಯೋದು ನಮಗೆ ಗೊತ್ತಿರಲಿಲ್ಲ. ಏನೋ ಜೀವನ ನಡ್ಕೊಂಡು ಹೋಗ್ಬಿಡ್ತು. ನನಗೆ ಯಾವಾಗ್ಲೂ ಗಂಡು ಮಕ್ಳಿಗೆ ಧೈರ್ಯ ಇರುತ್ತೆ, ಹೆಣ್ಮಕ್ಳಿಗೆ ಧೈರ್ಯ ಇರೋದಿಲ್ಲ. ಯಾಕೆ ಹೆಣ್ಮಕ್ಳಾಗಿ ಹುಟ್ಟಿದೆ? ಗಂಡು ಮಗು ಆಗಿ ಹುಟ್ಟಿದರೆ ಧೈರ್ಯ ಇರ್ತಿತ್ತು. ನಾನು ಗಂಡು ಮಗು ಆಗಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಅವ್ರ ಥರ ಓಡಾಡ್ಬೋದಲ್ವಾ ಫ್ರೀಯಾಗಿ. ಹೆಣ್ಮಕ್ಳಿಗೆ ಎಷ್ಟೊಂದು ಇದಿದೆ ಅಂತಂದ್ಬಿಟ್ಟು ನಾನು ಯಾವಾಗ್ಲೂ ತುಂಬ ಯೋಚನೆ ಮಾಡ್ತಾಯಿದ್ದೆ. ಏನೇ ಮಾಡ್ಬೇಕಾದ್ರೂ ಭಯ. ಬರ್ತಾ 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 ಆ ಸ್ಟೇಜ್ ಹೇಗಾಯಿತು ಅಂದರೆ, ಒಂದು ಬೊಂಬೆ ನೋಡಿದ್ರೆ ಕೂಡ ಆ ಬೊಂಬೆನಲ್ಲಿನೂ ದೆವ್ವ ಇದೆಯೇನೋ ಅನ್ನೋ ಒಂದು ಭ್ರಮೆಗೆ ಹೋದೆ. ಫ್ಯಾನ್ ಏನಾದರೂ ಹಾಕಿದ್ರೆ ಫ್ಯಾನ್ ಬಿದ್ದೋಗ್ಬಿಟ್ರೆ, ಆಮೇಲೆ ಎಲ್ಲರೂ ದಾರಿನಲ್ಲಿ ಹೋಗ್ಬೇಕಾದ್ರೆ, ಕಾರಲ್ಲಿ ಬಸ್ಸಲ್ಲಿ ಎಲ್ಲ ಹೋಗ್ತಿರ್ಬೇಕಾದ್ರೆ ಏನಾಗ್ಬಿಡುತ್ತೋ, ಯಾರು ಬಂದು ಹೊಡಿತಾರೋ, ಈ ಥರ ನೆಗೆಟಿವ್ ಥಾಟ್ಸೇ ಎನಿ ಟೈಮ್ ಇರ್ತಿತ್ತು. ಆ ನೆಗೆಟಿವ್ ಥಾಟ್ಸೇ ಇರೋದ್ರಿಂದ ಏನಾಯಿತು ಅಂತಂದರೆ, ಬರ್ತಾ 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 ನನ್ನ ಆರೋಗ್ಯ ಕೆಡ್ತಾ ಬಂತು. ಆರೋಗ್ಯ, ನೆಮ್ಮದಿ ಎಲ್ಲ ಕಳ್ಕೊಳ್ತಾ ಬಂದೆ. ನೆಮ್ಮದಿನೂ ಸಿಗಲಿಲ್ಲ. ನಾನು ಹೇಗೆ ನನ್ನ ಒಂದು ಜೀವನನ ರೂಪಿಸ್ಕೊಳ್ಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಏನು ಹೆಣ್ಮಗು ಆಗಿಬಿಟ್ಟಿದ ಮೇಲೆ ಗಂಡನ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಇರೋದು ಅಷ್ಟೇ ಅಲ್ವಾ, ಇಷ್ಟೇ ಅಲ್ಲ ಜೀವನ, ಇನ್ನು ಇದಕ್ಕೆಲ್ಲ ಏನೇನಕ್ಕೆ ಓದು ಅಂತಂದ್ಬಿಟ್ಟು ಅಂದಷ್ಟೇ ನನಗೆ ನೆನಪಿನ ಶಕ್ತಿನೇ ಇರ್ತಿತ್ತು. ಬಟ್ ಓದು ಏನಕ್ಕೆ ಅನ್ನೋಷ್ಟಕ್ಕೆ ನನ್ನ ಒಂದು ನೆನಪಿನ ಶಕ್ತಿ ಕೂಡ ಕಳ್ಕೊಳ್ತಾ ಬಂದೆ. ಬರ್ತಾ 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 ಥಾಟ್ಲೆಸ್ಗೆ ಹೋಗ್ಬಿಟ್ಟೆ ನಾನು. ಅಂದರೆ ಮಾತಾಡೋದು ಕೂಡ ನಾನು ತೊದಲು ಮಾತು, ಪತ್ರಿ ಸರ್ ಅನ್ನೋದು ಕೂಡ ಬರ್ತಿರ್ಲಿಲ್ಲ ಮಾಸ್ಟರ್ಸ್. ನನಗೆ ಅಷ್ಟು ಇದಾಗ್ಬಿಟ್ಟೆ, ಬೇಕಾಗ್ಬಿಟ್ಟೆ. ಏನೂ ನೆನಪಿರ್ತಿರ್ಲಿಲ್ಲ. ಆಮೇಲೆ ಏನೂ ನೆನಪಿರ್ತಿರ್ಲಿಲ್ಲ. ಯಾವುದಾದ್ರೂ ನೆನಪು ಮಾಡ್ಕೋಬೇಕಾದ್ರೆ, ಮತ್ತು ಏನಾದರೂ ಯಾರಿಗಾದ್ರೂ ಹೇಳಬೇಕಾದ್ರೆ ಎಷ್ಟೊತ್ತು ಯೋಚನೆ ಮಾಡಿ ಇದು ಮಾಡ್ಕೊಂಡು ಹೇಳ್ತಾ ಇದ್ದೆ. ಯಾವಾಗ ನನ್ನ ಆರೋಗ್ಯ ಕೆಡ್ತು, ನೆಮ್ಮದಿ ಕೆಡ್ತು, ಆಮೇಲೆ ಎಲ್ಲಿ ನನ್ನ ಆರೋಗ್ಯ ನೆಮ್ಮದಿನ ಕಣ್ಣೋದಕ್ಕೋಸ್ಕರನೇ ಎಷ್ಟೆಷ್ಟೋ ದೇವಸ್ಥಾನಗಳಿಗೆ, ಎಷ್ಟೋ ಪೂಜಾರಿಗಳ ಹತ್ರ ಹೋಗ್ತಿದ್ದೆ ನಾನು ಹುಡ್ಕೊಂಡು. ಬಟ್ ಸಮಾಧಾನ ಆಗ್ತಿಲ್ಲ. ಹೇಗೆ ಅವ್ರನ್ನ ಕೇಳೋದು ಕೂಡ ನನಗೆ ಗೊತ್ತಾಗ್ತಿರಲಿಲ್ಲ. ಹೋಗ್ತಿದ್ದೆ, ನನಗೆ ಧೈರ್ಯ ಬೇಕು, ಇದು ಬೇಕು, ನನಗೆ ಧೈರ್ಯ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಯಾರೂ ನನಗೆ ಕೊಡೋಕ್ಕಾಗಲಿಲ್ಲ. ಮತ್ತು ಯಾವುದಾದ್ರು ದೇವಸ್ಥಾನಕ್ಕೆ ಹೋದ್ರೂ ಯಾವುದೇವ್ರನ್ನ ಬೇಡ್ಕೊಳ್ಳೋದು, ಯಾವುದೇವ್ರನ್ನ ಬಿಡೋದು, ಈ ಥರ ಎಲ್ಲ ಭಯ ಆಗ್ತಿತ್ತು. ಒಂದು ದೇವ್ರನ್ನ ಬೇಡ್ಕೊಂಡ್ರೆ ಇನ್ನೊಂದು ದೇವ್ರು ಕೋಪ ಮಾಡ್ಕೊಳ್ತಾರಲ್ಲ, ಈ ಥರ ಎಲ್ಲ ಭಯ ಇರ್ತಿತ್ತು. ಮತ್ತು ಕ್ರಿಶ್ಚಿಯನ್ ಆಗಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಅವ್ರಿಗೆ ಒಂದೇ ದೇವರಿದ್ದಾನೆ. ಮುಸ್ಲಿಮ್ಸ್ ಆಗಿಬಿಟ್ಟಿದ್ರೆ ಒಂದೇ ದೇವರಿದೆ ಅವ್ರಿಗೆ, ನಾವು ಆ ಥರ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಥರನೇ ಥಾಟ್ಸು. ನನಗೆ ಕ್ಲಾರಿಟಿನೇ ಅನ್ನೋದು ಸಿಗ್ತಿರ್ಲಿಲ್ಲ, ಕ್ಲಾರಿಟಿನೇ ಇರಲಿಲ್ಲ. ಯಾವಾಗ ನಾನು ಈ ಒಂದು ಧ್ಯಾನಕ್ಕೆ ಬಂದು ಆ ಭಗವಂತ ಎಲ್ಲಿದ್ದಾನೆ, ಭಗವಂತ ಅನ್ನೋನು ಒಬ್ಬನೇ, ಹಲವಾರು ಹೆಸರುಗಳಿದೆ ಅನ್ನೋದು ನನಗೆ ಅನುಭವಕ್ಕೆ ಬಂತು. ಧ್ಯಾನ ಸಾಧನೆ ಯಾವಾಗ ಹಿಡ್ಕೊಂಡೋ, ಧ್ಯಾನ ಸಾಧನೆ ಮಾಡ್ತಾ 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 ನನ್ನಲ್ಲಿ ನನಗೆ ಅನುಭವಕ್ಕೆ ಬಂದಿದ್ದು, ಪ್ರತಿಯೊಂದರಲ್ಲೂ ಹಣಕಣಗಳಲ್ಲೂ ಭಗವಂತ ಇದ್ದಾನೆ. ಆ ಭಗವಂತ ಎಲ್ಲಿದ್ದಾನೆ? ನಮ್ಮ ಒಳಗಡೆನೇ ಇದ್ದಾನೆ. ನಮ್ಮ ಒಳಗಡೆ ಇರೋದೇ ಹೊರಗಡೆ ಇರೋದು. ಇದೆಲ್ಲ ನನ್ನ ಸ್ವಂತ ಅನುಭವಕ್ಕೆ ಬಂತು ಮಾಸ್ಟರ್ಸ್. ಆಗ ನನ್ನಲ್ಲಿರೋ ಎಷ್ಟೋ ರೋಗಗಳು
ನಿಂದ ಸಂಪೂರ್ಣ ಎಲ್ಲ ರೋಗದಿಂದ ಮುಕ್ತಿ ಒಂದೇ. ಕ್ಲಾರಿಟಿ ಸಿಕ್ತು ನನಗೆ. ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಕ್ತು. ಕ್ವಶನ್ ಎಲ್ಲಿದೆ? ನಮ್ಮಲ್ಲೇ ಇದೆ. ನಮ್ಮಲ್ಲೇ ಉತ್ಪತ್ತಿ ಆಗುತ್ತೆ ಕ್ವಶನ್. ಆ ಕ್ವಶನ್ಗೆ ಆನ್ಸರ್ ಹುಡುಗಬೇಕಂದ್ರೆ ನಮ್ಮಲ್ಲಿರೋ ಆತ್ಮ ಜ್ಯೋತಿನ ಬೆಳೆಸ್ಕೊಳ್ಬೇಕು ನಾವು. ನಮ್ಮ ಆತ್ಮ ಜ್ಯೋತಿನ ಎಷ್ಟು ಪ್ರಕಾಶಮಾನವಾಗಿ ಮಾಡ್ಕೊಳ್ತಿರೋ ಅಂದರೆ ನಾವು ಸಾಧನೆ ಮಾಡ್ತಾ 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 ನಮ್ಮ ಬೆಳಕು ತುಂಬ ದೂರಕ್ಕೆ ಹರಿಯುತ್ತಾ ಹೋಗುತ್ತೆ. ನನ್ನ ಆರೋಗ್ಯ ಹೇಳಿದ್ರೆ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರ್ತಿರ್ಲಿಲ್ಲ. ನೆಮ್ಮದಿನೂ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರ್ತಿರ್ಲಿಲ್ಲ. ಯಾವ ಥರ ಜೀವನ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಮನುಷ್ಯನ ಜೀವನ ಏನಕ್ಕೆ, ಏನು ಇಷ್ಟೇನಾ ಜೀವನ, ಅಯ್ಯೋ ಈ ಥರ ಇರೋದಕ್ಕಿಂತ ಸಾಯೋದು ಬೆಸ್ಟು ಅಂತ ಅಂದ್ಬಿಟ್ಟು ಅನಿಸ್ತಿತ್ತು ಮಾಸ್ಟರ್ಸ್. ಧ್ಯಾನ ಅಂದರೆ ಹೇಗೆ ಗೊತ್ತಿರಲಿಲ್ಲ ಮಾಸ್ಟರ್ಸ್ ನನಗೆ. ಈಗ ನನಗೆ ಕ್ಲಾರಿಟಿ ಯಾವಾಗ ಬಂತು ಅಂತಂದರೆ, ಧ್ಯಾನ ಅಂದರೆ ತುಂಬ ಸುಲಭ. ಧ್ಯಾನ ಅಂದರೆ ನಮ್ಮ ಗುರುಗಳು ಪದೇ ಪದೇ ಹೇಳಿದ್ರು, ನಮ್ಮ ಶ್ವಾಸನೇ ನಮ್ಮ ಗುರು. ನಮ್ಮ ಶ್ವಾಸದ ಮೇಲೆ ಗಮನ ಇಟ್ಟರೆ ನಮ್ಮಲ್ಲಿರೋ ಶಕ್ತಿ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಪದೇ ಪದೇ ಹೇಳ್ತಿದ್ರು. ನಾನು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಪಿರಮಿಡ್ ವ್ಯಾಲಿ ಅಂತಂದ್ಬಿಟ್ಟು ನಮ್ಮ ಮಾವರು ತೋರಿಸಿದ್ರು ಒಂದ್ಸರಿ. ಒನ್ ಡೇ ಹೋಗಿ ನೈಟ್ ಕೂತ್ಕೊಂಡವಳು ಬೆಳಗ್ಗೆನೇ ಎದ್ದಿದ್ದೀನಿ ಮಾಸ್ಟರ್ಸ್. ಪತ್ರಿ ಸರ್ ಕೆಳಗಡೆ ಇದ್ದಾರೆ, ಬಟ್ ಅವ್ರು ಪತ್ರಿ ಸರ್ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರಿಗೆ ಗುರುಗಳು ಅನ್ನೋದು ಗೊತ್ತಿಲ್ಲ. ನನಗೆ ಮೈಂಡ್ ತುಂಬ ನಾನು ಒಂಥರ ಡಿಸ್ಟರ್ಬ್ ಆಗಿಬಿಟ್ಟು ನನಗೆ ಏನೂ ಬೇಕಿಲ್ಲ ಅನ್ನೋ ಥರ ಇದಾಗ್ಬಿಟ್ಟಿತ್ತು. ಹಾಗೆ ಸುಮ್ಮನೆ ಹೋಗಿ ಕಿಂಗ್ ಚೇಂಬರಲ್ಲಿ ಹೋಗಿ ಕುತ್ಕೊಂಡ ತಕ್ಷಣ ಏನಾಯಿತು ಅಂತಂದರೆ ಸುಮ್ಮನೆ ಹೂಗಾಡ್ದಂಗೆ ಆಯಿತು ಮಾಸ್ಟರ್ಸ್ ಅಷ್ಟೇ. ನೈಟ್ ಕೂತ್ಕೊಂಡಿದ್ದು ಬೆಳಗ್ಗೆನೇ ನನಗೆ ಎಚ್ಚರಿಕೆ ಆಗಿರೋದು. ಬಟ್ ಪಿರಮಿಡ್ ವ್ಯಾಲಿ ತುಂಬ ಇಷ್ಟ ಆಗಿತ್ತು. ಅಲ್ಲಿಂದ ನಾನು ಗುರುಗಳು ನೋಡಿದ್ದೀನಿ, ಬಟ್ ಗುರುಗಳಂತ ಗೊತ್ತಾಗಿಲ್ಲ. ನಾನು 2 ವರ್ಷ ಬಿಟ್ಟು ಹೋದ್ಮೇಲೆ ನನ್ನ ಗುರುಗಳು ಅಲ್ಲಿದ್ದಾರೆ ಅಂತ ಗೊತ್ತಾಗಿದ್ದು. ಆ ಗುರುಗಳು ನೋಡಿದ್ರೆ, ಬಟ್ ನನಗೆ ನೇಚರ್ ನೋಡಿನೇ ನಾನು ಹೋಗಿದ್ದೆ ಮಾಸ್ಟರ್ಸ್. ಅಲ್ಲಿ ಒಂದು ಈ ಥರ ಧ್ಯಾನ ಹೇಳ್ಕೊಡ್ತಾರೆ ಅಂತ ಗೊತ್ತಿಲ್ಲ. ಹೋದೆ, ಪಿರಮಿಡಲ್ಲಿ ಕೂತ್ಕೊಂಡೆ. ಒಂದು ಸಿಟ್ಟಿಂಗ್ಗೆ 4 hours ಆಗ್ತಿತ್ತು. 4 hours ಆದಮೇಲೆ ಎಲ್ಲಿ ಹೋಗ್ತಿದ್ದೆ ನಂಗೆ ಗೊತ್ತಿಲ್ಲ. ಮತ್ತೆ ವಾಪಸ್ ಬಂದೆ. ಮತ್ತು 5 ನಿಮಿಷ ನನಗೆ ಕೈಯಲ್ಲಿ ಯಾವಾಗಲೂ ವಾಚ್ ಇರ್ತಿತ್ತು. ಅದರಿಂದನೇ ನನಗೆ ಗೊತ್ತಾಗ್ತಿತ್ತು. 4 hourಗೆ ಒಂದ್ಸರಿ ನನಗೆ ಎಚ್ಚರಿಕೆ ಆಗ್ತಿತ್ತು. ಮತ್ತು ಆ ಸ್ಟೋನ್ ಥರ ಆಗ್ಬಿಟ್ಟಿರ್ತಿತ್ತು ಬಾಡಿ. ಸ್ಟೋನೇ ಮತ್ತೆ ತೆಗೆಯೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೋವಾಗ್ತಿತ್ತು. ಬಾಡಿ ಎಲ್ಲ ಸ್ಟೋನ್ ಥರ ಆಗಿ ಒಂದು 6 months ಅದೇ ಥರನೇ ನಡೀತು ಮಾಸ್ಟರ್ಸ್. ಆಮೇಲೆ ನನಗೆ ಈ ಥರ ಧ್ಯಾನ ಮಾಡೋದು ಅಂತಂದ್ಬಿಟ್ಟು ಫಸ್ಟು ನನಗೆ ಕನ್ನಡನೇ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ನನ್ನ ಪತ್ರಿ ಸರ್ ತೆಲುಗು ಅವರು, ಬಟ್ ನನ್ನ ಸೋಲು ಅವ್ರದ್ದು ಅರ್ಥ ಆಗ್ತಿತ್ತು. ನನ್ನ ಸೋಲ್ಗೆ ಅರ್ಥ ಆಗ್ತಿತ್ತು. ಅವ್ರದ್ದೇನೋ ಮಾತು ಕೇಳಿದ್ರೆ ಏನೋ ಒಂಥರ ನೆಮ್ಮದಿ. ಬಟ್ ಅವ್ರು ಮಾತಾಡ್ತಿದ್ರು ಕೂಡ ನಾನು ಯಾವುದೋ ನನಗೆ ಅವಶ್ಯಕತೆ ಇದೆಯೋ ಅದು ಮಾತ್ರ ಅರ್ಥ ಆಗ್ತಿತ್ತು. ನಿಮಗೆ ಬೇಕಿದ್ದಂಗೆ ಥಾಟ್ಲೆಸ್ ಹೊರಟೋಗ್ತಿದ್ದೆ. ಯೋಗ ನಿದ್ರೆ ಅಂತಾರೆ, ಯೋಗ ನಿದ್ರೆಗೆ ಹೊರಟೋಗ್ತಿದ್ದೆ. ಒತ್ತಿ ಅವರು ಶ್ವಾಸದ ಮೇಲೆ ಗಮನ ಅಂತ ಹೇಳ್ತಿದ್ದ ಮೇಲೆ ಆಗ ನಾನು ಜಸ್ಟ್ ಸುಮ್ಮನೆ ಕೂತ್ಕೊಳ್ತಿದ್ದೆ ಅಷ್ಟೇ. ಈ ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ, ಜಸ್ಟು ಯಾವ ಥಾಟ್ ಯೋಚನೆ ಮಾಡಿದೆ ಅದೇ 0 ಸ್ಥಿತಿ. ನಂಗೆ ಏನೋ ಗೊತ್ತಾಗ್ತಿರ್ಲಿಲ್ಲ. ಎಲ್ಲರೂ ಅದು ಗೊತ್ತಾಗುತ್ತೆ ಇದು ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು. ಕಲರ್ಸ್ ಮಾತ್ರ ಕಾಣಿಸ್ತಿತ್ತು, ಬಟ್ ಥಾಟ್ಲೆಸ್ ಹೊರಟೋಗ್ತಿದೆ. 4 hour ಆದಮೇಲೆ ಎಚ್ಚರಿಕೆ ಆಗ್ತಿತ್ತು. ಈ ಥರನೇ ಆಗಿ ಮತ್ತೆ ಸಂಪೂರ್ಣವಾಗಿ ನನ್ನ ಆರೋಗ್ಯ ಸರಿ ಹೋಗ್ತಾ ಬಂತು. ನೆಮ್ಮದಿ ಪಡ್ಕೊಳ್ತಾ ಬಂದೆ. ನನ್ನ ಜೀವನನ ನಾನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋ ಗೈಡೆನ್ಸ್ ಸ್ಟಾರ್ಟ್ ಆಯಿತು. ಕುಂಡಲಿನಿ ಪ್ರೋಸೆಸ್ ಅಂತ ಹೇಳ್ತಾರೆ ಮಾಸ್ಟರ್ಸ್. ಆಟೋಮೆಟಿಕಲಿ ನನಗೂ ಅದ್ರ ಬಗ್ಗೆ ಎಲ್ಲ ಯಾವುದ್ರ ಬಗ್ಗೆನೂ ಏನೂ ತಿಳುವಳಿಕೆ ಇಲ್ಲ. ಏನಕ್ಕೆ ನನಗೆ ಎಲ್ಲ ಅನುಭವ ಆದಮೇಲೆ ನನಗೆ ಕ್ವಶನ್ಗೆ ಆನ್ಸರ್ ಸಿಕ್ತಿತ್ತು ಮಾಸ್ಟರ್ಸ್. ಯಾವುದಾದ್ರೂ ಒಂದು ಬುಕ್ ಓದಬೇಕಾದ್ರೇನೋ ಅಷ್ಟೇ. ನನಗೆ ಕನ್ನಡನೇ ಕರೆಕ್ಟಾಗಿ ಓದೋದಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಯಾವಾಗ ಈ ಒಂದು ಧ್ಯಾನ ಮಾಡ್ತಾ ಇವನ್ ಭಗವದ್ಗೀತೆ, ಅಷ್ಟವಕ್ರ ಮಹಾಗೀತೆ, ಭಗವದ್ಗೀತೆ ಸಂಪೂರ್ಣವಾಗಿ ಒಂದೊಂದು ಪದದ ಅರ್ಥ ನನಗೆ ಗೊತ್ತಾಯಿತು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದಾನೆ ಅನ್ನೋದು ಗೊತ್ತಾಯಿತು ಮಾಸ್ಟರ್ಸ್. ಎಲ್ಲದಕ್ಕೂ ಎಷ್ಟು ಮುಖ್ಯ ಅಂದರೆ ಧ್ಯಾನನೇ ಲಾಸ್ಟ್. ಧ್ಯಾನ ಮಾಡೋದ್ರಿಂದನೇ ನಾವು ಹೆಚ್ಚು ಶಕ್ತಿನ ಪಡ್ಕೊಳಕ್ಕಾಗತ್ತೆ, ನೆಮ್ಮದಿ ಪಡ್ಕೊಳಕ್ಕಾಗತ್ತೆ ಅನ್ನೋದು ನನಗೆ ಅರಿವು ಬಂತು. ಹಾಗಾಗಿ
ಸಂಪೂರ್ಣ ಅರಿವಾಗಬೇಕಂದ್ರೆ ನಮಗೆ ಭಗವದ್ಗೀತೆ ಸಂಪೂರ್ಣ ಒಂದೊಂದು ಪದನ ಅರಿವಿಗೆ ಬರಬೇಕು ಅಂತಂದರೆ ಧ್ಯಾನ ಮಾಡಿದ್ರೆ ಮಾತ್ರ ಆ ಒಂದು ಪದದ ಅರ್ಥ ನಮಗೆ ಶ್ರೀಕೃಷ್ಣ ಹೇಳಿರೋ ಪದಗಳು ನಮಗೆ ನೀಟಾಗಿ ಅರ್ಥ ಆಗುತ್ತೆ ಮಸ್ತ್. ಆ ಭಗವದ್ಗೀತೆ ಅರ್ಥ ಆಗಿಬಿಟ್ರೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ನಾವು ಬದಲಾಗಬೇಕು ಅನ್ನೋದಿದ್ರೆ ಸಾಕು. ನನಗೆ ಸತ್ಯ ಮಾರ್ಗ ಗೊತ್ತಾಗಬೇಕು ಅಂದರೆ ಸಾಕು, ತಾನಾಗೆ ನೇಚರ್ ನಮ್ಮನ್ನು ತನ್ನ ಕೈಯಲ್ಲಿ ಇಟ್ಕೊಬಿಡುತ್ತೆ. ನಮ್ಮನ್ನು ತಿದ್ದುತ್ತಾನೆ ಹೋಗುತ್ತೆ ಮಾಸ್ಟರ್ಸ್. ನಾವೇನೇ ತಪ್ಪು ಮಾಡಿದರೆ ಕೂಡ ಇದು ಬೇಡ, ನೀನು ಹೀಗೋಗು, ಇದು ರೈಟು, ಇದು ರಾಂಗ್, ಎಲ್ಲ ನಮ್ಮ ಒಳಗಡೆ ನಮಗೆ ಗೊತ್ತಾಗ್ತಾ ಇರುತ್ತೆ ಮಾಸ್ಟರ್ಸ್. ಎಲ್ಲರೂ ತಪ್ಪು ಮಾಡೋದು ಸಹಜನೇ. ಆ ತಪ್ಪನ್ನ ತಿದ್ಕೊಳ್ಳೋದಿದೆಯಲ್ಲ, ಧ್ಯಾನದಿಂದ ತುಂಬ ನಾವು ತಿದ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರೋ ರಾಕ್ಷಸ ಗುಣಗಳು ಕಟ್ಟಾಗುತ್ತೆ ಮಾಸ್ಟರ್ಸ್. ನಮ್ಮಲ್ಲಿರೋ ರಾಕ್ಷಸ ಗುಣಗಳು ಕಟ್ಟಾಗಿ ಮಾನವರಾಗ್ತೀವಿ. ಮಾನವರಾದ್ಮೇಲೆ ಮಾಧವರಾಗ್ತೀವಿ. ಇಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಈ ಶ್ವಾಸ ಗುರುವಿನ ಜೊತೆಲಿ ನಾವು ಮನಸ್ಸನ್ನು ಇಟ್ಟಾಗ ಆ ಗುರುನೇ ನಮಗೆ ಮಾರ್ಗದರ್ಶನ ಕೊಡ್ತಿರ್ತಾನೆ. ದಯವಿಟ್ಟು ಧ್ಯಾನ ಮಾಡಿ, ಭಯ ಬೀಳಬೇಡಿ. ಧ್ಯಾನ ಮಾಡಿದ್ರೆ ನಾವೆಲ್ಲ ಬಿಟ್ಬಿಡ್ಬೇಕು. ಯಾಕಂದರೆ ಇಲ್ಲಿ ಈ ಸೋಲು, ಈ ಒಂದು ಮನುಷ್ಯ ಆದವನು ಒಂದೊಂದು ಆತ್ಮ, ಒಬ್ಬೊಬ್ಬ ಮನುಷ್ಯನೂ ಒಂದೊಂದು ಆತ್ಮ ಅಂದರೆ ಆತ್ಮ ಒಂದೇ, ಒಂದೊಂದು ರೂಪ, ಮನುಷ್ಯನ ರೂಪದಲ್ಲಿ ಅನುಭವ ಪಡೆಯೋದಕ್ಕೆ ತೊಗೊಂಡು ಬಂದಿರೋದು. ಒಬ್ಬೊಬ್ರದ್ದು ಒಂದೊಂದು ಪರ್ಪಸ್, ಒಂದೊಂದು ವರ್ಕ್ ಈ ಭೂಮಿ ಮೇಲೆ ಬರಬೇಕಾದ್ರೆ ನಾವು ತೊಗೊಂಡು ಬಂದಿದ್ದೀವಿ. ಅದು ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗಬೇಕು. ಯಾರ ಬಟ್ಟೆಗೆ ತಗೊಳ್ದೆ ಬರಲ್ಲ ಮಾಸ್ಟರ್ಸ್. ಪ್ರತಿಯೊಬ್ಬ ಮನುಷ್ಯನು ಬಟ್ಟೆಗೆ ತಗೊಂಡೇ ಬಂದಿರೋದು. ತನ್ನ ಕರ್ತವ್ಯಗಳು ಏನೇ ಮಾಡ್ತಾ ಹೋದರೆ, ಧ್ಯಾನ ಮಾಡ್ತಾ ನಮ್ಮ ಕೆಲಸ ಏನಿದೆ, ಈ ಭೂಮಿ ಮೇಲೆ ಏನು ತೊಗೊಂಡು ಬಂದಿದ್ವಿ ಆ ಕೆಲಸ ಹುಡ್ಕೊಂಡು ಹೋಗುತ್ತೆ, ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ತಾನಾಗೆ ನಮ್ಮ ಹತ್ರ ಬರುತ್ತೆ. ನಮ್ಮ ಕೆಲಸ ಏನಿದೆಯೋ ಆನಂದವಾಗಿ ಮಾಡ್ತಾ ಹೋಗ್ತೀವಿ, ಅರಿವು ಮೂಡಿಸ್ಕೊಳ್ತಾ. ನಾವು ಯಾವಾಗ ಪ್ರೆಸೆಂಟಿಗೆ ಬರ್ತೀವೋ ಮಾಸ್ಟರ್ಸ್, ಅಲ್ಲಿ ಸಂಪೂರ್ಣ ಕ್ರಿಯೇಟಿವಿಟಿನೇ ಇರುತ್ತೆ. ಅದಕ್ಕೆ ಸಾಧನೆ ತುಂಬ ಮುಖ್ಯ. ಸಾಧನೆ ಅಂದರೆ ನಿಮ್ಮ ಶ್ವಾಸ ಗುರುವಿನ ಜೊತೆಲಿ ನಿಮ್ಮ ಮನಸ್ಸನ್ನ ಇಟ್ಕೊಳ್ಳೋದಷ್ಟೇ. ಅದನ್ನ ಯಾವಾಗಲೂ ಅಭ್ಯಾಸ ಮಾಡಿ, ಪ್ರೆಸೆಂಟಲ್ಲಿರಿ. ನಿಮ್ಮ ಆರೋಗ್ಯ, ನಿಮ್ಮ ನೆಮ್ಮದಿ ನೀವು ಪಡ್ಕೊಳ್ತೀರ. PMC ಚಾನಲ್ ನೋಡಿ. ನಾವು ಯಾವಾಗ ಧ್ಯಾನ ಮಾಡ್ತಾ ಹೋಗ್ತಿರೋ ನಾವೆಲ್ಲ ವಸುದೈವ ಕುಟುಂಬದವರಾಗ್ತೀವಿ. ನಾವೆಲ್ಲ ಒಂದೇ ಅನ್ನೋದು ಅರ್ಥ ಮಾಡ್ಕೊಳ್ತೀವಿ. ಹಾಗಾಗಿ PMC ಚಾನಲ್ ನೋಡಿ. ಈ PMC ಚಾನಲಲ್ಲಿ ಎಲ್ಲರ ಅನುಭವಗಳನ್ನ ಬಿಟ್ಟಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೊಂದು ಅನುಭವನೂ ಕೇಳ್ತಾ ಎಲ್ಲರದೂ ನೀವು ಸಾಧನೆ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಒಂದು 21 ಡೇಸ್ ನೋಡಿ, 21 ಡೇಸ್ 41 ಡೇಸ್ ನಿಮಗೇ ಅರಿವಿಗೆ ಬರುತ್ತೆ ಮಾಸ್ಟರ್ಸ್. ನಾವು ಹೇಳೋದೇನು ಬೇಕಾಗಿಲ್ಲ. ನಿಮ್ಮ ಶ್ವಾಸ ಗುರುವಿನ ಜೊತೆಲಿ ನಿಮ್ಮ ಮನಸ್ಸನ್ನ ಇಟ್ಕೊಳ್ಳಿ. ಆ ಥರ ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟೋ ಗೊಂದಲಗಳಿಂದ ಹೊರಗಡೆ ಬರ್ತೀರ. ನಿಮ್ಮ ಮನೆ ಸಂಸಾರ ಆನಂದವಾಗಿರಿಸ್ಕೊಳ್ತೀರ. ಯಾಕಂದರೆ ಇಲ್ಲಿ ಎಲ್ಲರ ಪರ್ಪಸ್ ತೊಗೊಂಡು ಬಂದಿರೋದು. ಇಲ್ಲಿ ಗೊತ್ತಾಗದೆ ಒದ್ದಾಡ್ತಿದ್ದೀವಿ. ಅಲ್ಲಿ ಬ್ಯಾಲೆನ್ಸಿಂಗ್ಗೆ ಶಕ್ತಿ ಇಲ್ಲ ಮಾಸ್ಟರ್ಸ್. ನಮ್ಮ ಜೀವನನ ಬ್ಯಾಲೆನ್ಸ್ ಮಾಡೋಕ್ಕೆ ಶಕ್ತಿ, ಜ್ಞಾನ ಇಲ್ಲ. ಆ ಜ್ಞಾನ ಶಕ್ತಿ ಪಡ್ಕೋಬೇಕು. ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಜ್ಞಾನ ಶಕ್ತಿನೇ ಪಡ್ಕೋಬೇಕು. ಆಗ ನಾವು ಇಲ್ಲಿ ನನ್ನ ವರ್ಕ್ ಇದೆ, ಇಲ್ಲಿ ಈ ಒಂದು ಜೀವನದಲ್ಲಿ ನಾನು ಹೇಗೆ ಆನಂದವಾಗಿರ್ದಲ್ಲೇ ನೆಮ್ಮದಿಯಾಗಿರಬಲ್ಲೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಥ್ಯಾಂಕ್ ಯು. ನಿಮ್ಮ ಜೀವನ ಸುಖವಾಗಿಟ್ಕೊಳ್ಳಿ, ನೆಮ್ಮದಿಯಾಗಿಟ್ಕೊಳ್ಳಿ. ನಿಮ್ಮ ದೇಹನ ಆರೋಗ್ಯವ ನೆಮ್ಮದಿ, ನಿಮ್ಮ ದೇಹ ನೋಡ್ಕೊಳ್ಬೇಕು ಅಂದರೆ ನೀವು ಚೆನ್ನಾಗಿ ಆರೋಗ್ಯ ನೆಮ್ಮದಿ ಪಡ್ಕೋಬೇಕಾದ್ರೆ ಧ್ಯಾನ ತುಂಬ ಅಗತ್ಯ. ಎಲ್ಲರೂ ಧ್ಯಾನ ಮಾಡಿ. ಧ್ಯಾನವೆಂದರೆ ನಿಮ್ಮ ಶ್ವಾಸವೇ ನಿಮ್ಮ ಗುರು. ನಿಮ್ಮ ಶ್ವಾಸದ ಜೊತೆಲಿ ನಿಮ್ಮ ಮನಸ್ಸನ್ನು ಇಡೋದು, ಅದೊಂದೇ ಮಾಸ್ಟರ್ಸ್ ನಾವು ಮಾಡಬೇಕಾಗಿರೋದು. ಥ್ಯಾಂಕ್ ಯು ಸೋ ಮಚ್. PMC ಚಾನಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ.
ಎಲ್ಲರಿಗೂ ಧನ್ಯವಾದಗಳು.